ಬೆಂಗಳೂರಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ. ಉತ್ತರ ಪ್ರದೇಶದಲ್ಲಿ ಟೆಕ್ಕಿ ಬಾಮೈದಾ ಮತ್ತು ಅತ್ತೆಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅತುಲ್ ಅತ್ತೆ ನಿಶಾ ಸಿಂಘನಿಯಾ, ಬಾಮೈದಾ ಅನುರಾಗ್ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಯುಪಿಯ ಔನ್ಪುರ ಪೊಲೀಸರು. ಔನ್ಪುರ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಪ್ರಾಥಮಿಕ ವಿಚಾರಣೆಯನ್ನ ನಡೆಸಿದ್ದಾರೆ. ಇಬ್ಬರನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಕೋರ್ಟ್ ಅನುಮತಿ ಪಡೆದು ಬೆಂಗಳೂರಿಗೆ ಕರೆದುಕೊಂಡು ಬರುವ ಸಾಧ್ಯತೆ ಇದೆ. ಅತುಲ್ ಪತ್ನಿ ನಿಖಿತಾ ನಾಪತ್ತೆಯಾಗಿದ್ದಾರೆ. ಹಾಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. ಸೊ ನೋಡಿ, ಈ ಪ್ರಕರಣ ದೇಶದಾದ್ಯಂತ ಭಾರಿ ಚರ್ಚೆ ಕಾರಣವಾಗಿತ್ತು. ಹೆಂಡತಿ ಕೊಟ್ಟಂತ ಟಾರ್ಚರ್ಗೆ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿ ಆತ್ಮಹತ್ಯೆಗೆ ಶರಣಾಗಿದೆ. ಆತ್ಮಹತ್ಯೆಗೆ ಶರಣಾಗೋದಕ್ಕಿಂತ ಮುಂಚಿತವಾಗಿ ರಾಷ್ಟ್ರಪತಿಗೆ, ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಸೇರಿದಂತೆ ಅನೇಕರಿಗೆ ಮೇಲ್ ಮಾಡಿ, ಜೊತೆಗೆ 80 ನಿಮಿಷದ ಒಂದು ವಿಡಿಯೋವನ್ನು ಮಾಡಿ ತನಗಾದಂಥ ನೋವು, ಅವಮಾನ ಎಲ್ಲವನ್ನ ಎಳೆಯಾಗಿ ಬಿಚ್ಚಿಡಲಾಗಿತ್ತು. ಎಲ್ಲವೂ ನಕಲಿ ಕಂಪ್ಲೇಂಟ್. ಅವ್ರು ಮಾಡಿರೋ ಆರೋಪಗಳೆಲ್ಲವೂ ಕೂಡ ನಕಲಿ. ನಂದೇನು ತಪ್ಪಿಲ್ಲ, ನಾನು ಬಹಳ ಹಿಂಸೆಯನ್ನು ಅನುಭವಿಸಿದ್ದೀನಿ, ನನ್ನ ಸಾವಿಗೆ ಏನು ಕಾರಣ ಅನ್ನೋದನ್ನು ಕಂಪ್ಲೀಟಾಗಿ ಆ ವಿಡಿಯೋದಲ್ಲಿ ಹೇಳಲಾಗಿತ್ತು. ಆ ವಿಡಿಯೋವನ್ನು ಆಧರಿಸಿಯೇ ಪೊಲೀಸರು ತನಿಖೆಯನ್ನು ಶುರು ಮಾಡಿದರು. ಬೆಂಗಳೂರಿನಲ್ಲಿ ಪೊಲೀಸರು ತನಿಖೆಯನ್ನು ಶುರು ಮಾಡಿದರು. ಅದರ ಜಾಡನ್ನು ಹಿಡಿದು ಹೋದಾಗ ಬಾಮೈದಾ ಮತ್ತು ಅತ್ತೆ ಇಬ್ಬರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದರೆ ಹೆಂಡತಿ ಮಾತ್ರ ಎಸ್ಕೇಪ್ ಆಗಿರೋದು. ಎಲ್ಲಿದ್ದಾಳೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈ ವಿಡಿಯೋದಲ್ಲಿ ನನ್ನ ಮಗುವನ್ನು ನನ್ನ ತಂದೆ ತಾಯಿಗೆ ಒಪ್ಪಿಸಿ ಅಂತ ಕೂಡ ಹೇಳಲಾಗಿತ್ತು. ಈಗ ಆ ಮಗು ಎಲ್ಲಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಅತ್ತೆ ಮತ್ತು ಬಾಮೈದನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಪೊಲೀಸರ ಮುಂದೆ ಈಗ ಬೆಂಗಳೂರು ಪೊಲೀಸರು ಕರೆದುಕೊಂಡು ಬರುವಂಥ ಸಾಧ್ಯತೆ ಇದೆ. ಕೋರ್ಟ್ನ ಮುಂದೆ ಹಾಜರುಪಡಿಸಿ ಪರ್ಮಿಷನನ್ನು ತೆಗೆದುಕೊಂಡು ಅಲ್ಲಿಂದ ಇಲ್ಲಿಗೆ ಕರೆದುಕೊಂಡು ಬರುವಂಥ ಸಾಧ್ಯತೆ ಇದೆ. ಈ ಪ್ರಕರಣ ದೇಶದಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಮತ್ತು ಒಂದು ಹೊಸ ಅಭಿಯಾನ ಕೂಡ ಶುರು ಆಗಿಬಿಟ್ಟಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಗಂಡು ಮಕ್ಕಳಿಗೂ ನ್ಯಾಯ ಬೇಕು, ಗಂಡು ಮಕ್ಕಳು ಜೀವಕ್ಕೂ ಬೆಲೆ ಇದೆ ಅಂತ. ಸಾಕಷ್ಟು ಬಾರಿ ಹೆಣ್ಣು ಮಕ್ಕಳು ಈ ಕಾನೂನುಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಕೇಸಲ್ಲೂ ಆಗಿದ್ದು ಅದೇನೆ. ಬೇಕು ಅಂತ ಟಾರ್ಚರ್ ಮಾಡಲಾಗಿತ್ತು. 3 ಕೋಟಿಯನ್ನು ಕೇಳಲಾಗಿತ್ತು. ಪ್ರತಿ ಒಂದನ್ನು ಕೂಡ ಆತ ಎಳೆಯಾಗಿ ಬಿಚ್ಚಿಟ್ಟಿದ್ದ. ಜೊತೆಗೆ ರಾಷ್ಟ್ರಪತಿಗೂ ಸೇರಿದಂತೆ ಸುಪ್ರೀಂ ಕೋರ್ಟ್ ಜಡ್ಜ್ಗೂ ಕೂಡ ಮೇಲನ್ನು ಮಾಡಲಾಗಿತ್ತು. ತಾನೇನು ಕಷ್ಟವನ್ನು ಅನುಭವಿಸಿದ್ದ, ಎಲ್ಲೆಲ್ಲಿ ಅನ್ಯಾಯ ಆಗಿತ್ತು, ಎಲ್ಲೆಲ್ಲಿ ಮೋಸ ಆಗಿತ್ತು, ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅವ್ರ ಪರವಾಗಿ ನಿಂತ್ಕೊಳ್ಳೋದು ಬಿಟ್ಟು ನಮಗೂ ಒಂದು ಭದ್ರವಾದಂಥ ಕಾನೂನು ಬೇಕಾಗತ್ತೆ, ನಾವು ಎಷ್ಟೋ ಹೆಣ್ಣು ಮಕ್ಕಳು ಮತ್ತು ಅವರ ಮನೆಯವರ ಕಡೆ ಮೇಲೆ ಕೇಸ್ ಹಾಕಬೇಕಾಗತ್ತೆ, ನಮಗೂ ಅನ್ಯಾಯ ಆಗಿದೆ, ನಮಗೂ ಮೋಸ ಆಗಿದೆ, ನನ್ನಿಂದನಾದರೂ ಇನ್ನುಳಿದಂಥ ಪುರುಷರಿಗೆ ಒಳ್ಳೆಯದಾಗಲಿ ಅಂತ ಆತ ಸುದೀರ್ಘವಾಗಿ ಮೇಲನ್ನು ಮಾಡಿದರು. ಇದೆಲ್ಲದ ಆಧಾರದ ಮೇಲೆ ಟೆಕ್ಕಿಯ ಆತ್ಮಹತ್ಯೆಗೆ ಕಾರಣವಾಗಿದ್ದ ಟೆಕ್ಕಿಯ ಪತ್ನಿ ನಿಖಿತಾ ಮತ್ತು ಅವರ ಫ್ಯಾಮಿಲಿಯನ್ನು ವಿಚಾರಣೆಗೆ ಒಳಪಡಿಸಬೇಕು. ಸಾಧ್ಯವಾದರೆ ಅಥವಾ ತನಿಖೆಯಲ್ಲಿ ಇವರ ತಪ್ಪಿದೆ ಅನ್ನೋದು ಪ್ರೂವ್ ಆದರೆ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಪೊಲೀಸರು ಕೂಡ ತೆರಳಿದರು. ಇದೀಗ ಬಾಮೈದಾ ಮತ್ತು ಅತ್ತೆಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅಲ್ಲಿನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಒಂದಷ್ಟು ಪ್ರಕ್ರಿಯೆಗಳು ಇರುತ್ತೆ ಅಲ್ವಾ. ಅದಾದಮೇಲೆ ಪರ್ಮಿಷನನ್ನು ತೆಗೆದುಕೊಂಡು ಬೆಂಗಳೂರಿಗೆ ಕರೆದುಕೊಂಡು ಬಂದು ತನಿಖೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಆದರೆ ಇದೆಲ್ಲದರ ನಡುವೆ ನಿಖಿತಾ, ಟೆಕ್ಕಿಯ ಪತ್ನಿ ನಿಖಿತಾ ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಲ್ಲಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಇದೀಗ ಪೊಲೀಸರು ಶೋಧವನ್ನು ಕೂಡ ನಡೆಸಲಾಗ್ತಾ ಇದೆ.